ಅತ್ತೆ ನಡೀರಿ, ಕೋಳಿಗಳೆಲ್ಲ ಬಂದ್ವಲ್ಲ, ಇನ್ನೇನಂತೆ ಪ್ರಚಾರನ ಶುರು ಮಾಡ್ಕೊಬಿಡೋಣ. ಕೋಳಿಗಳೆಲ್ಲನೂ ಎಷ್ಟೊಂದು ಕೋಳಿಗಳು ನೋಡು ಎಲ್ಲ ತಂದಿಕ್ಕಿದೀವಿ. ಇನ್ನೇನು ಮನೆಗೆ ಬರೋದು, ಒಂದು 5-6 ಕೋಳಿ ಇಟ್ಕೊಳ್ಳೋದು, ಹೋಗೋದು, ಪ್ರಚಾರ ಮಾಡ್ಬಿಟ್ಟು ಬರೋದು ಅಷ್ಟೇ. ಏನಿಯ ರಾಧಕ್ಕ ಐತಲ್ಲ, ಬೇಕಾದ್ರೆ ತಂದು ಕೊಡ್ತಾ ಇರ್ತದೆ. ಹಂಗೆ ಹಂಚ್ಕೊಂಡು ಹೋಯ್ತಾ ಇರೋಣ. ಇನ್ನೇನು ಎಲೆಕ್ಷನ್ ಸುಮ್ಕೇನಿಯ 10 ರೂಪಾಯಿ ಬೇರೆ ಬಂದೈತೆ ಎಲೆಕ್ಷನ್ನು. ಈ ಎಲೆಕ್ಷನ್ ಟೈಮಾಗೆ ಸುಮ್ಕೇನಿ ಯಾಕೆ ಇದು ಮಿಸ್ ಮಾಡ್ಕೊಳ್ಳೋದು ಚಾನ್ಸ್ಗಳನ್ನ. ಹೆಂಗೋ ನಮ್ಮ ಜನ ಹೆಂಗಿದ್ರು ಮಾತಾಡ್ತಾರೆ. ಈ ಕೊಡೋದು ಕೋಳಿಗೆ ಕೊಟ್ಬಿಡೋಣ, ಕೊಟ್ಬಿಟ್ಟು ಏನೋ ಒಂದು ಮಾಡೋಣ. ಎಲ್ಲಾರನ್ನೂ ಕೇಳೋಣ ಓಟ್ನ. ಆಮೇಕಿಂದ ನೋಡೋಣ. ನಾವು ಅಷ್ಟನ್ನು ಒಳ್ಳೆ ಕೆಲಸ ಮಾಡಿದ್ದೀವಲ್ಲ, ಕೋಳಿಗಳ್ನ ಸಾಕೊಂಡು ಪಾಪ ಅವರು ಮೊಟ್ಟೆ ಗಿಟ್ಟೆ ಇಕ್ಕಿ ಮರಿ ಮಾಡಿಸ್ಕೊಂಡು ಅವ್ರೂ ಹೆಂಗೋ ಇರಲಿ ಬಿಡು ಅಲ್ವಾ. ನಾವೇನು ಕೆಟ್ಟ ಕೆಲಸ ಏನು ಮಾಡ್ತಿರ್ವಲ್ಲ, ಹೆಂಗೋ ಜನರು ಉಪಯೋಗ ಆಗೋದೇನೇ ಮಾಡ್ತಾ ಇದೀವಿ ತಾನೇ. ಏನೋ ಒಂದು ಆಯ್ತದೆ. ನಾವು ಹಂಗೆ ಹಿಂಗೆ ಅಂತ ಅನ್ಕೊಂಡು ಕುಂತ್ಕೊಂಡ್ರೆ ಆಯ್ತದ ಹೇಳು. ಬರ್ರಿ ಅತ್ತೆ, ಇವತ್ತೇ ಎಲ್ಲ ಶುರು ಮಾಡ್ಕೊಬಿಡೋಣ. ನೀನು ಇಷ್ಟೊಂದು ಕೋಳಿನ ಎಲ್ಲಿ ಮಡಿಕೊಳ್ಳೋದು ಹೇಳಿ ನೀವೇನೇನೆ. ಅಯ್ಯೋ ಅದ್ರಾಗೇನಂತೆ, ನೋಡಿ ಅಮ್ಮಿ ಹೋಗೋಣ. ನಾನು ರೆಡಿಯಾಗಿವ್ ನಮ್ಮ ಹೋಗೋಕ್ಕೆ ಅಂತಾನೆ ನೋಡಿ. ಅತ್ತಾಗ ಆರಾಮಾಗೆ ಹೆಂಗೂ ಟೈಮ್ ಪಾಸ್ ಆಯ್ತದೆ ಕೊಟ್ಕೊಂಡಂಗೇನಿಯ. ಓಟ್ ಕೇಳ್ಕೊಂಡು ಬರೋನಿ. ಹೆಂಗೋ ಹತ್ತಪ್ಪದಿ ತಲೆ ಉಪಯೋಗಿಸ್ದೆ. ಕಮ್ಮಿ ರೇಟ್ಗೆನೇನಿಯ ಹೆಂಗೋ ಒಳ್ಳೊಳ್ಳೆ ಕೋಳಿಗಳೇನಿಯ, ಡುಮ್ಗಿರೋ ಕೋಳಿಗಳೇನಿಯ ಸಿಕ್ಬಿಟ್ಟವು. ಹೆಂಗೋ ನನವೆ ಎಲ್ಲ ಮೊಟ್ಟೆ ಕೋಳಿನೇನಿಯ ಬೇಕಾದ್ರೆ ಹಂಗೆ ಸಾಕೊಂಡು ಹೆಂಗೋ ಇದು ಮಾಡ್ತಾರೆ ಬಿಡು. ನೋಡಿ ಒಂದೊಂದು ಮನೆಗೇನಿಯ ಶುರು ಮಾಡ್ಕೊಳ್ಳೋಣ. ಅತ್ತೆ ನಾನು ಇವಾಗ ಒಂದು ಕಿತ ಬತ್ತೀನಿ. ಆಮೇಕಿಂತ ನೀವು ಮುಗ್ದಂಗೆಲ್ಲ ಅಂದರೆ ನಾನು ತಗೊಂಡು ಬಂದು ಕೊಡ್ತೀನಿ. ನೀನು ಪೊದ್ದಿ ಇಬ್ರು ಪ್ರಚಾರ ಹಂಗೆ ಮಾಡ್ಕೊಂಡು ಹೋಯ್ತಾ ಇರ್ರಿ. ಈ ಕೋಳಿಯ ತಗೊಂಡು ಹೊರಡಿ. ನಾನು ನೀನು ಉಳಿದಿರೋ ಕೋಳಿಯೆಲ್ಲ ಹಿಡ್ಕೊಂಬಂದು ನಿಮಗೆ ಕೊಡ್ತಾ ಇರ್ತೀನಿ. ಸರಿ ತಗ. ನೀನು ಶಾನೆ ಪೊದ್ದಿ ಹಂಗೆ ಮಾತಾಡಲ್ಲ, ಏನು ಮಾಡಲ್ಲ ಜನಗಳ ಜೊತೆ. ಯಾಕೆ ಸುಮ್ಕೆನೆ ನೀಯ ಕೊಡು, ನಾನೇ ಹಿಡ್ಕೊತೀನಿ. ನಡಿ ಹೋಯ್ತಾ ಇರೋಣ. ಅತ್ತೆ ನಂಗೆ ಅಷ್ಟೊಂದು ಮಾತಾಡಕ್ಕೆ ಬರೋಕ್ಕಿಲ್ವಲ್ಲ. ನಡೀರಿ ಹೋಗೋಣ. ಓಹೋ, ಏನಕ್ಕೋ ಅತ್ತೆ ಸಸ ಇಬ್ರುನುವೆ ಕೋಳಿ ಹಿಡ್ಕೊಂಡು ಹಿಂಗೆ ಹೊಂಟು ಬಿಟ್ಟಿದ್ದೀರಾ? ಅತ್ತೆ ಸಸ ಇಬ್ರುನುವೆ ಏನು ಕೋಳಿಗಿಳಿ ಸಾರು ಮಾಡಕ್ಕೋ ಏನೋ? ಇಲ್ಲ ಕಣಪ್ಪ, ನಮ್ದು ಕೋಳಿ ಗುರ್ತೆ ಅಲ್ವಾ, ಅದಕ್ಕೆ ಎಲ್ರ ಮನೆಗೂ ಒಂದೊಂದು ಕೋಳಿ ಇರಲಿ. ಎಲ್ರಿಗೂ ನೆನಪಿಸ್ತದಲ್ಲ ಕೋಳಿ. ಅದಕ್ಕೆ ಎಲ್ರಿಗೂ ನೆನಪಾಯ್ತದೆ. ಕೋಳಿ ನೀನಿಯ ಮನೆಗೂ ಒಂಚನ ಅಂತ ಹೇಳ್ಬಿಟ್ಟು ಈಗ ನೋಡು ಕೋಳಿ ಹಿಡ್ಕೊಂಡೇನಿಯ, ಕೋಳಿ ಕೊಟ್ಕೊಂಡೇನಿಯ ಪ್ರಚಾರ ಮಾಡ್ತಾ ಇದೀವಿ. ಹೆಂಗೋ ಕಮ್ಮಿ ರೇಟಿಂದ ಬಂದೈತಲ್ಲ ಗುರುತು ನಮಗೂನುವೆ. ಅದಕ್ಕೆ ನಮ್ಮ ಜನರು ಇದಾಗೆ ಏನಕ್ಕನ ಒಂದು ಅನುಕೂಲ ಆಯ್ತದೆ. ನನ್ನ ಗುರುತನ್ನ ಇನ್ನೊಬ್ರು ಕೊಟ್ಟಂಗುನುವೆ ಆಯ್ತದೆ ಅಂತ ಹೇಳ್ಬಿಟ್ಟು ನಾನೇನಿಯ ಈಗ ನೋಡು ಹಿಡ್ಕೊಂಡು ಹೋಯ್ತಾ ಇದೀವಿ. ನನ್ನ ಸೊಸೆ ಇಬ್ರುನುವೆ. ಓಹೋ ಹಂಗೋ ಬಿಡ್ರಿ. ಮತ್ತೆ ಅದಾಗ ಹೆಂಗೋನುವೆ ಎಲ್ಲ ಸುರೋಯ್ತು. ಎಲ್ಲ ಹಂಚ್ತಾ ಇದ್ರಿ. ನಮ್ಮ ಮನೆಗೆ ಹೋಗ್ರಿ. ನನ್ನ ಹೆಂಡತಿ ಮನೆಯಾಗೇನೆ ನೀ ಅವಳೆ. ಅಣ್ಣ ಯಾವ ಮನೆನೂ ಮಿಸ್ ಮಾಡಕ್ಕಿಲ್ಲ. ನಾನಂತೂ ಒಂದು ಮನೆನೂ ಮಿಸ್ ಮಾಡಕ್ಕಿಲ್ಲ. ಎಲ್ಲ ಮನೆನೂ ಓಡಾಡ್ಕೊಂಬಿಟ್ಟು ಬರ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ದೀನಿ. ಪ್ರತಿಯೊಂದು ಮನೆನೂ ಹೋಗ್ಬಿಟ್ಟು ಕೊಟ್ಬಿಟ್ಟೇನೇ ಬತ್ತೀವಿ. ಸಾಕಂಡ್ಲಿ, ತಿನ್ನೋರು ತಿನ್ಲಿ, ಏನೋ ಅವ್ರವ್ರ ಇಷ್ಟ, ಅವ್ರವ್ರಿಗೆ ಏನೇನು ಬರ್ತದೋ ಅದನ್ನ ಮಾಡ್ಕೊಂಡ್ಲಿ. ಕೊಡೋ ಜವಾಬ್ದಾರಿ ನಮ್ಮದು. ಅನ್ಕೊಂಡಿದ್ವಿ ಕೊಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಏನೇ ಕೊಡ್ತಾ ಇದ್ದೀವಿ. ಎಲ್ರಿಗೂ ಮನ್ಗೆ ಹೋಗಿ ಕೊಡ್ತೀವಿ. ಅಣ್ಣ ಮಿಸ್ ಮಾಡಿದಂಗೆ ಕೋಳಿ ಗುರ್ತಿಗೆ ಏನೇ ಓಟ್ ಹಾಕ್ಬೇಕು, ನಮ್ಮ ಅತ್ತೆಗೆ ಏನೇ ಓಟ್ ಹಾಕ್ಬೇಕು ಕಣಣ್ಣ ನೀವು. ಆಯ್ತು ತಗೊಳವ, ಆಯ್ತು. ಅಯ್ಯೋ ಇಷ್ಟು ದಿನ ಅವಳು ನಮ್ಮ ಮನೆಯಾಳಿನ ಗೆಲ್ಸಿ ಏನು ಬಂತು ಲಾಭ? 10 ಪೈಸದ ಲಾಭನೂ ಇಲ್ಲ, ಏನು ಲಾಭ ಇಲ್ಲ. ಇನ್ನು ಆ ಎಮ್ಮಂಗೆ ಓಟ್ ಹಾಕ್ಬಿಟ್ಟು ಇನ್ನೇನು ಮಾಡೋಣ? ಆ ಎಮ್ಮಂಗೆ 15 ವರ್ಷ ಆ ಎಮ್ಮ ದೊಬ್ಬಾಕಿರೋದು ಇಷ್ಟ್ರಾಗೆ ಏನೇ ಐತೆ. ನಾನು ನೋಡ್ಬಿಟ್ಟಿದ್ದೀನಿ. ಅವಳು ಏನು ದೊಬ್ಬಾಕಿಲ್ಲ ಈಸ್ ದಿನ ಅಂತ ಹೇಳ್ಬಿಟ್ಟು. ಅದಕ್ಕೆ ಈಸ್ಕಿತ ನಿಮ್ಗನ ಓಟ್ ಹಾಕ್ಬಿಟ್ಟು ನಿಮ್ಮನ್ನ ಗೆಲ್ಲಿಸ್ತೀನಿ. ನೋಡೋಣ ಏನಾಯ್ತದೆ, ಏನು ಬಿಡ್ತದೆ, ಏನು ಮಾಡ್ತೀರಾ, ಊರವ್ರಿಗೆಲ್ಲ ಏನು ಉಪಕಾರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಇವಾಗನ ಗೊತ್ತಾಯ್ತದೆ. ಮತ್ತೆ ಎಲ್ಲರೂ ಒಳ್ಳೇದೇನೇ ಮಾಡ್ತದೆ ಬಿಡ್ರಿ. ಕೆಟ್ಟದೇನೇ ಮಾಡೋಕ್ಕಿಲ್ಲ. ಸರಿ ಅಣ್ಣ ಆಯ್ತು, ಪ್ರಚಾರಕ್ಕೆ ಹೋಯ್ತೀವಿ, ನಿಮ್ಮಂತಕ್ಕೂ ಹೋಯ್ತೀವಿ. ಬಿಡ್ರಿ. ಸರಿ ಕಣಕ್ಕ, ಆಯ್ತು. ಇದೇನಕ್ಕ ಕೋಳಿ ಹಿಡ್ಕೊಂಬಿಟ್ಟು ಬಂದ್ಬಿಟ್ಟಿದ್ರಾ? ಏನಿಸ್ಯಾ ಏನು ಕೋಳಿ ಈಗಳಮ್ಮಿ ಎಲ್ರಿಗೂ ಕೋಳಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಕೊಬಿಟ್ಟಿದ್ದೀವಿ. ನಮ್ಮದು ಕೋಳಿ ಗುರ್ತಲ್ವಾ, ಅದಕ್ಕೇನೆ ಎಲ್ರಿಗೂ ಕೋಳಿ ಕೊಟ್ಬಿಟ್ಟು ಓಟ್ ಕೇಳೋಣ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಕೊಂಡಿದ್ದೀವಿ. ಮನ್ಗೊಂದು ಕೋಳಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದೊಂದು ಕೋಳಿ ಕೊಡೋಕೆ ಹಾಕಿಲ್ಲ. ಮನ್ಗೊಂದು ಕೋಳಿ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ. ಒಂದೊಂದು ಮನೆಗೆ ಒಂದೊಂದು ಕೋಳಿ ಕೊಟ್ಕೊಂಡು ಹೋಗೋಣ ಅಂತ. ಅದಕ್ಕೆ ಫಸ್ಟು ನಿಮ್ಮ ಮನೆಯ ತಗೊಳಮ್ಮಿ ಕೋಳಿಯ. ಅಯ್ಯೋ ಇದೆಲ್ಲ ಯಾಕಕ್ಕ ಕೊಡಕ್ಕೆ ಹೋದ್ರಿ? ನೀವು ಕೊಡಲಿಲ್ಲ ಅಂದ್ರೂ ನಾನಂತೂ ನಿಮ್ಗೆ ಏನೇ ಓಟ್ ಹಾಕ್ತಿದ್ದು ಸಾಕಾಗೋಗ್ಬಿಟ್ಟೈತೆ ಕಣಕ್ಕ. ಅವ್ರ ಮನೆನೇನಿಯ, ಅವ್ರದ್ದು ಊರು ಬಾಗ್ಲಾಗೈತೆ ಅವ್ರ ಮನೆನೇನಿಯ. ಅಷ್ಟೆಲ್ಲ ಆಗೈತೆ ಅವ್ರ ಮನೆನೇನಿಯ. ಅಂಥದ್ರಾಗೆ ಇನ್ನು ಅವ್ರಿಗೆ ಓಟ್ ಹಾಕ್ಬಿಟ್ಟು ಇನ್ನೇನು ಮಾಡೋಕ್ಕಾಯ್ತದೆ? ನಿಮ್ಗೆ ಏನೇ ಓಟ್ ಹಾಕಬೇಕು ಅಂತ ನಮ್ಮ ಮನೆಯೆಲ್ಲ ತೀರ್ಮಾನ ಮಾಡ್ಕೊಂಬಿಟ್ಟಿದ್ದೀವಿ. ನೀವು ಕೋಳಿ ಕೊಟ್ಟಿದ್ರು ಬಿಟ್ಟಿದ್ರು ನಾವಂತೂ ನಿಮ್ಗೆ ಏನೇ ಓಟ್ ಹಾಕ್ತಾ ಇದ್ದಿದ್ದು. ಆದ್ರೂ ನಮ್ಮ ಗುರುತು ಚೆನ್ನಾಗಿ ನೆನಪಿರ್ಲಿ ಅಂತ ಹೇಳ್ಬಿಟ್ಟು ನಾವೇನಿಯ ಇರಲಿ ಅಂತ ಹೇಳ್ಬಿಟ್ಟು ಸೆಲೆಕ್ಷನ್ ಮಾಡಿದ್ದು ನಾವೇನೇನಿಯ. ಕೋಳಿಯ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಸೀರೆ ಪಾರೆ ಎಲ್ಲ ಹಂಚವ್ರೆ ಎಲ್ಲನೂ ಗೊತ್ತು ನನಗೂ. ಆದರೆ ನಮ್ಗವೆಲ್ಲ ಸೀರೆ ಪಾರೆ ಎಲ್ಲ ಹಂಚಕ್ಕೆಲ್ಲ ಇಷ್ಟನೂ ಇಲ್ಲ, ಏನೂ ಇಲ್ಲ. ಅದಕ್ಕೇನೆ ನಾನು ಕೋಳಿನೇನಿ ಹಂಚನಿ ಅಂತ ತೀರ್ಮಾನ ಮಾಡಿದ್ದು. ಹೌದಾ, ಆಯ್ತು ಬಿಡಿ, ನಿಮ್ಗೇನೇ ಓಟ್ ಹಾಕ್ತೀನಿ. ಬೇರೆ ಇದು ಯಾರಿಗೂ ಓಟ್ ಹಾಕಕ್ಕಿಲ್ಲ. ನಿಜವಾಗೂ ನಮ್ಮ ಮನೆಯಲ್ಲೆಲ್ಲ ಮಾತಾಡ್ಕೊಂಡಿದ್ದೀವಿ ನಿಮ್ಗೇನೇ ಹಾಕಬೇಕು ಅಂತ ಹೇಳ್ಬಿಟ್ಟು. ಯಾರು ಅಂತ ಒಳ್ಳೆ ನಿಂತ್ಕೊತಿರ್ಲಿಲ್ವಲ್ಲ, ಎಲ್ಲ ಸುಮ್ಮನಾಗೋರಲ್ಲ. ಅದಕ್ಕೆ ಎಲ್ಲನೂ ಎಲ್ಲ ಟೈಮಾಗೂ ಭದ್ರಮ್ಮನಿಯ ಗೆಲ್ಲೋಳು. ಹೀಗಿತ್ತ ಚೆನ್ನಾಗಿರೋರು ನೀವೇನೇ ನಿಂತಿದ್ದೀರ ಅಂದಮೇಲೆ ಈ ನಾಯಮ್ಮಂಗೆ ಯಾಕೆ ಓಟ್ ಹಾಕನಿ? ನಿಮ್ಗೇನೇ ಓಟ್ ಹಾಕ್ತೀವಿ. ಬಿಡ್ರಿ.
ಸರಿ ಕಣಕ್ಕ ಥ್ಯಾಂಕ್ಸ್. ಮರಿಬೇಡಿ ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಹೇಳಿ, ನಿಮ್ಮ ಅತ್ತೆಗೆ ಎಲ್ಲನ್ವೇ. ಸರಿ, ನಾವಿನ್ನೂ ಬೇರೆ ಬೇರೆ ಕಡೆ ಎಲ್ಲ ಹೋಗ್ಬೇಕು, ಹೊರಡ್ತೀವಿ. ಸರಿ ಸರಿ ಆಯ್ತು, ಬರೀ ಕಾಫಿ ಕುಡ್ಕೊಂಡು ಹೋಗಿವ್ರಂತೆ. ಏ ಬೇಡ, ಬೆಳಗ್ಗೆಯಿಂದ ಸಂಜೆ ಗಂಟ ಪ್ರಚಾರ ಮಾಡಬೇಕು, ಇನ್ನೂ ಲೇಟ್ ಆಯ್ತದೆ. ಸರಿ ಸರಿ ಹಂಗಾರೆ. ಓ ಏನಕ್ಕ, ಕೋಳಿನ ಹಿಡ್ಕೊಬಿಟ್ಟು ಬಂದಿದ್ದೀರಾ? ಕೋಳಿ ಚಿತ್ರ ಕೋಟಾಕ್ರಿ ಅಂತ ಕೇಳಕ್ಕ? ಹ್ಞೂ ಗಣಮಿ, ಬರೀ ಓಟ್ ಹಾಕ್ರಿ ಅಂತ ಕೇಳಕ್ಕಲ್ಲ, ಎಲ್ಲರಿಗೂ ಒಂದೊಂದು ಕೋಳಿ ಕೊಡ್ತಾ ಇದೀವಿ. ಮನ್ಮನಗೂ ಸಾಕಳ್ರಿ, ಎಲ್ಲ ಮೊಟ್ಟೆ ಕೋಳಿ ಏನೇ ಕೊಡ್ತಾ ಇದೀವಿ. ಸಾಕೊಂಡು ಸಂದಾಕ್ ನೋಡ್ಕೊಳ್ರಿ, ಮೊಟ್ಟೆ ಗಿಟ್ಟೆ ತಿನ್ಕೋಬೋದು, ಹಂಗೇನೇ ಮುರಿ ಮಾಡ್ಕೊಂಡು ಹಂಗೆ ಕೋಳಿಗಳೆಲ್ಲ ಇನ್ನೂ ಶಾನೆ ಮಾಡ್ಕೋಬೋದು. ಮನೆಗೆ ಸಾಕೊಂಡ್ರೆ ಮನೆಗೊಂದು ಕೋಳಿ ಇರ್ಬೇಕು ಹೇಳು. ಮನೆಗೊಂದು ಕೋಳಿ ಇದ್ರೆ ಮನೆಗೆ ಏನಾರು ನೆಂಟ್ರ ಗಿಂಟ್ರು ಬಂದಾಗೋ ಎಲ್ಲದಕ್ಕೂ ಉಪಯೋಗ ಬರ್ತದೆ. ಅದಕ್ಕೇನೆ ಕೋಳಿ ಗುರ್ತಲ್ವ ನಮ್ಮದು, ಅದಕ್ಕೇನೆ ಎಲ್ಲರಿಗೂ ಒಂದೊಂದು ಕೋಳಿ ಹಂಚನಿ ಅಂತ ಹೇಳ್ಬಿಟ್ಟು ಕೋಳಿ ಹಂಚ್ತಾ ಇದೀವಿ. ಮರೆದಿದ್ದಂಗೆ ಕೋಳಿ ಗುರ್ತ್ಗೇನೆ ಓಟ್ ಹಾಕ್ರಿ. ಏ ಆಯ್ತು ಹೇಳಕ್ಕ, ಓಟ್ ಹಾಕ್ದಿದಂಗೆ ಇರ್ತೀವಿ, ನಿಮ್ಗೇನು ಏಕಿತ ಹಾಕೋದು? ಅಲ್ಲ ಭದ್ರಮ್ಮಂಗ ಹಾಕಕ್ಕನ ಆಯ್ತದ? ಭದ್ರಮ್ಮ ಮನೆಯಾಳಿ ಯವ್ವ, ಅವ್ರ ಸಂಸಾರನ ಅವಳು ನೋಡ್ಕೊಂಬಿಡ್ಲಿ, ಸಾಕು ನಮ್ಮನ್ನು ನೋಡ್ಕೊಳ್ಳೋದಿರಲಿ, ಅವಳು ಸಂಸಾರ ನೋಡ್ಕೊಂಬಿಡ್ಲಿ. ಮೂರಾ ಬಟ್ಟಿ ಹಾಕಿ ಕುಂತೈತೆ ಅವಳು ಸಂಸಾರ. ಆದ್ರೂ ಹಬ್ಬಬ್ಬಬ್ಬಬ್ಬಬ್ಬ ಅದು ಯಾವ ಅವತಾರ, ಯಾವಿದು? ಇವಾಗ ಅವ್ರ ಮನೆಯನ್ನೇ ಸಮಾಧಾನ ಮಾಡ್ಕೊಳಕ್ಕಾಯ್ತಿಲ್ಲ. ಮಗಳೆಲ್ಲ ಓಟ್ ಹಾಕ್ಬೇಡ ಅಂತಾಳೆ, ಹೊಳಿಯ ಒಂಥರ ಆಡ್ತಾನೆ, ಮಗಳು ಇನ್ನೊಂಥರ ಆಡ್ತಾಳೆ, ಸೊಸೆ ಇನ್ನೊಂಥರ ಆಡ್ತಾಳೆ. ಅವ್ರ ಫ್ಯಾಮಿಲಿ ಅವ್ರದ್ದು ಊರು ಬಾಗ್ಲಾಗೈತೆ. ಇನ್ನು ನಮ್ಮ ನೀನು ಏನು ನೋಡ್ಕೊತಾಳೋ? ಅಲ್ಲ ಪಂಚಾಯತಿ ಎಲೆಕ್ಷನ್ ಬಿಟ್ಬಿಟ್ಟು ಮೊದಲು ಸಂಸಾರ ನೋಡ್ಕೊಂಡ್ರೆ ಸಂಸಾರಗಳನ್ನ ಸಂದಾಕಿರ್ತಾವ ಮುಂದೆ. ಅಯ್ಯೋ ಅಯ್ಯೋ ಬಿಡ್ರಿ, ಏನೋ ಅವ್ರು ನಮ್ಮ ಆಪೋಸಿಟಾಗಿ ಎಲೆಕ್ಷನ್ ನಿಂತವ್ರೆ, ನಿಂತ್ಕೊಂಡು ಗೆದ್ಕೊಂಡು ಚೆನ್ನಾಗಿರ್ಲಿ. ಬ್ಯಾಡ ಅಂದವ್ರು ಯಾರು? ಚೆನ್ನಾಗಿರ್ಲಿ ಬಿಡಿ. ತಗೊಳ್ಳಿ ಕೋಳಿಯೇ ತಗೊಂಡು ದಯವಿಟ್ಟು ಓಟಕ್ಕೆ. ಏನೋ ಓಟ್ಗೋಸ್ಕರನೇ ಕೋಳಿ ಕೊಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ಸುಮ್ಮನೆ ಏನೇ ಕೊಡ್ತಿರೋದು ಅಷ್ಟೇ. ಏನು ಕೋಳಿಗೋಸ್ಕರ ಏನೇ ಕೊಡ್ತಾ ಇದ್ದೀನಿ, ಆದರೆ ಓಟ್ಗೋಸ್ಕರನೇ ಕೋಳಿ ಕೊಡ್ತಾ ಇಲ್ಲ. ಗೊತ್ತು ಬಿಡಿ, ನೀವೇನು ಅಂತ ನನಗೆ ಗೊತ್ತಿಲ್ವಾ? ಪಾಪ ಊರಿಗೆಲ್ಲನೂ ಪಾಪ ನೀರಿಗೆ ಅಂತ ಕೇಳ್ಬಿಟ್ಟು ಊರಿಗೆಲ್ಲನೂ ಇದು ಮಾಡಿಸ್ಕೊಟ್ರು ನೀವು. ಊರವ್ರಿಗೆಲ್ಲನೂ ನೀರು ಬರೋಂಗೆ ಮಾಡಿದವ್ರು ನೀವು. ನಿಮಗೆ ಬಿಟ್ಬಿಟ್ಟು ನಾವು ಬೇರೆ ಓಟಾದ್ರೆ ಹಾಕಿದ್ರೆ ದೇವ್ರು ಮೆಚ್ತಾನೆ, ನಿಮ್ಗೇನೇ ಹಾಕೋದು ಬಿಡಿ. ಸರಿ ಸರಿ ಆಯ್ತು. ಓಟ್ ಹಾಕ್ರಿ, ಮರಿಬೇಡ್ರಿ. ನಾವು ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ಹೋಗ್ಬೇಕು, ಓಡಾಡ್ಕೊಂಬಿಟ್ಟು ಬರ್ತೀವಿ. ಓಟ್ ಮರಿಯಿದ್ದಂಗೆ ನಿಮ್ಮ ಮನೆಯವ್ರಿಗೆಲ್ಲ ಹೇಳ್ಬಿಡಿ. ಆಯ್ತಾಯ್ತು. ಓಹೋ ಏನು ಜಯಕ್ಕ, ಎಲ್ರಿಗೂ ಕೋಳಿ ಹಂಚ್ಕೊಂಡು ಎಲೆಕ್ಷನ್ ಪ್ರಚಾರ ಮಾಡ್ತಿದ್ದಂಗೆ ಅವಳೆ? ಭದ್ರಮ್ಮಕ್ಕ, ನೀನು ಓಟ್ ಕೇಳಕ್ಕೆ ಅಂತ ಬಂದ್ಬಿಟ್ಟ? ಎಲ್ಲನೂ ಪ್ರಚಾರ ಮಾಡ್ತಾವ್ರೆ. ಕೋಳಿ ನೆನೆ ಕೊಟ್ಬಿಟ್ಟು ನೋಡಕ್ಕ, ಕೋಳಿ ಎಷ್ಟು ಚೆನ್ನಾಗೈತೆ ಅಲ್ವಾ? ಸಾಕತಿ ನಾನು ಮೊಟ್ಟೆ ಗಿಟ್ಟೆ ಇಕ್ಬಿಟ್ಟು ಮರಿಗಳು ಮಾಡಿಸ್ಬಿಟ್ಟು ಇನ್ನು ಶಾನೆ ಕೋಳಿನ ಇದು ಮಾಡ್ಬೋದು. ನನಗಂತೂ ಕೋಳಿ ನೋಡೋದೇನೇ ಒಂಥರ ಚಂದ. ಕೋಳಿ ನಮ್ಮ ಮನೆಗಂತೂ ಒಂದು ಇರಲಿಲ್ಲ, ಅದಕ್ಕೆ ಕೋಳಿನ ಸಾಕತೀನಿ. ಅಯ್ಯೋ 6ಕ್ಕೆ 3 ರಂಗೆ ಸಿಕ್ಕಿದ್ವೇನೆ ಯಾವನೋ ಕೋಳಿಗಳು, ಅದಕ್ಕೆ ನೀ ಎತ್ಕೊಂಡ್ಬಿಟ್ಟು ಬಂದು ಇಕ್ಕೊಂಡವಳು ಅಷ್ಟೇ. 6ಕ್ಕೆ 3 ರಂಗೆ ಏನು ಚಂದಕೈತೆ ಕೋಳಿ. ಅದು ಏನಾಗವ ಹಳೆ ಕೋಳಿಗಳು ಯಾವ ಏನೋ ಎತ್ತೋ. ನೋಡಮ್ಮಿ, ಎಲ್ಲನೂ ಆ ಪುದ್ದಿಯವ್ರದ್ದೆಲ್ಲ ಡ್ರಾಮಾ ನಾಟಕ ಅಷ್ಟೇ. ಅವ್ರದ್ದೆಲ್ಲನೂ ಬಲು ನಾಟಕ ಆಡ್ತಾರೆ, ತುಪ್ಪ ಸುರಿಸ್ತಾರೆ ಮಾತಾ. ಏನು ಕೆಲಸ ಮಾತ್ರ ಮಾಡೋಕ್ಕಿಲ್ಲ. ಅವ್ರಿಗೇನು ಓಟ್ ಗಿಟ್ ಹಾಕಕ್ಕೆ ಹೋಗ್ಬಿಟ್ಟು ಆಮೇಕಿಂದ ಕೋಳಿ ಕೊಟ್ಟರು ಅಂತ ಹೇಳ್ಬಿಟ್ಟು ನಿನಗೊಂದಲ್ಲ 2 ಕೋಳಿ ಕೊಡ್ತೀನಿ. ನನಗೆ ಏನೇ ಓಟ್ ಹಾಕು, ಸರಿನೇ? ಸರಿ ಆಯ್ತು ಹೇಳ್ಬೋದ್ರು ಮರೆ, ಹಾಕನ. ಅದ್ರಾಗೇನಂತೆ ಹಾಕನ ಬಿಡಿ, ನಿಮ್ಗೇನೇನಿಯ. ಆ ಪೊದ್ದಿ ಮಾತು ನಂಬ್ಕೊಂಡು ಹಾಳಾಗೋಗ್ಬಿಡ್ರಿ. ಆಮೇಕಿಂದ ಈಗಲೇ ಹೇಳಿದ್ದೀನಿ, ಆ ಪೊದ್ದಿ ಮನೆಯಾಳಿ ಸರಿ ಇಲ್ಲ, ಅವಳು ಮನೆಯಾಳಿ ಅವಳಂತೂ. ಸರಿ ಆಯಿತು. ಇನ್ನು ಎಷ್ಟು ಜನದ ಮನೆ ಕೋಳಿ ಕೊಡಕ್ಕೆ ಹೋಗೋಳು, ಏನು ಕತೆ ಏನೋ ಗೊತ್ತಿಲ್ಲ. ಯಪ್ಪ ಥೂ, ಅವಳನ್ನು ಕಂಡ್ರೆ ಏನೇ ನನಗೆ ಆಗೋದಿಲ್ಲ. ನೀನೇನು ಅಂತ ಅವತ್ತಿಂದ ನನ್ನೇ ಗೆಲ್ಸಿದ್ದೀರಾ, ಈಗಲೂ ನನ್ನೇನೇ ಗೆಲ್ಲಿಸ್ರಿ, ಸರಿನಾ? ಸರಿ ಭದ್ರಮ್ಮರೆ ಆಯಿತು. ಈ ಭದ್ರಮ್ಮ ಆಗಲೇ ಹೊಟ್ಟೆ ಉರ್ಕೊಂಡು ಸಾಯ್ತಾವಳಾಗಲೇ ನೆನೆ. ಎಲೆಕ್ಷನ್ಗೆ ನಮ್ಮ ಅತ್ತೆಗೆ ಏನೇ ಓಟ್ ಹಾಕ್ಬೇಕು. ಅದಕ್ಕೆ ಎಲ್ಲರಿಗೂ ಕೋಳಿ ಕೊಟ್ಬಿಟ್ಟು ನಾವು ಎಲೆಕ್ಷನ್ಗೆ ಓಟ್ ಹಾಕ್ರಿ ಅಂತ ಕೇಳ್ತಾ ಇದ್ದೀನಿ. ನಮ್ಮ ಗುರ್ತು ಕೋಳಿ ಅಲ್ವಾ, ಅದಕ್ಕೆ ಎಲ್ರಿಗೂ ಕೋಳಿ ಕೊಡ್ತಾ ಇವನಿ. ಅಯ್ಯೋ, ನನ್ನ ಕೋಳಿ ಎಲ್ಲ ನಾನು ತಿನ್ನಕ್ಕಿಲ್ಲ. ಕೋಳಿ ಗಿಳಿ ಎಲ್ಲ ತಿನ್ನಕ್ಕಿಲ್ಲ, ನನಗೇನು ಬ್ಯಾಡ ಬಿಡಿ. ನಾನು ತಿನ್ನಕ್ಕೆ ಕೊಡ್ತಿಲ್ಲ ಕೋಳಿನ. ಕೋಳಿಯೇ ಸಾಕೊಂಡು ಮೊಟ್ಟೆ ಇಕ್ತದೆ, ಮುರಿಯೇ ಮಾಡ್ಬೋದು. ಮೊಟ್ಟೆನಾಗ ಎಲ್ಲನೂ ಆರಾಮಾಗಿರ್ಬೋದು. ಸಾಕೊಂಡು ನಿಮ್ಗೇನ ಇಷ್ಟ ಆಗಲಿ ಅಂದರೆ ಮಾರಾಕ್ಬೋದು. ದುಡ್ಡು ಬರೋಕ್ಕಿಲ್ವಾ, ಕಾಸು ಬರೋಕ್ಕಿಲ್ವಾ? ಕೋಳಿ ಸಾಕಾಣಿಕೆ ಮಾಡಬೇಕು, ಅದ್ರಾಗ ಏನೇ ದುಡ್ಡು ಐತೆ. ಹೌದಾ, ನಾವೇನು ತಿನ್ನಲ್ವಲ್ಲ, ಅದಕ್ಕೆ ಏನೋ ಕೋಳಿ ಅಂತ ಅನ್ಕೊಂಡ್ವಿ. ನಿಮ್ಮದು ಕೋಳಿ ಗುರ್ತಿರೋದಕ್ಕೆ ಎಲ್ಲರಿಗೂ ಕೋಳಿ ಹಂಚ್ತಿರೋದಾ? ಒಳ್ಳೆ ಕೆಲಸ ಏನೇ ಮಾಡ್ತಾ ಇದ್ದೀರಾ ನೀವಂತೂ. ಹಬ್ಬಬ್ಬಬ್ಬಬ್ಬ, ಅದೇನು ನೈಸು ಅಂತ ಮಾಡ್ತಾರೋ ಏನು ಕತೆಯೋ, ಅದೇನು ನೈಸ್ ಮಾಡೋ ಆಟನೋ, ಅದೇನು ಕತೆನೋ ನನಗಂತೂ ಗೊತ್ತಿಲ್ಲ. ಏನು ನೈಸ್ ಮಾಡ್ಕೊಂಡು ಹಬ್ಬಬ್ಬಬ್ಬ, ಏನು ಹಳ್ಳ ಹಿಡಿಸ್ತಾರೆ ಎಲ್ರೂ. ಅಲ್ಲ, ಎಲೆಕ್ಷನ್ನಾಗ ನಾನು ಪ್ರಚಾರ ಮಾಡ್ತಿರ್ಲಿಲ್ಲ, ಹಂಗೆ ಅತ್ತೆ ಸೊಸೆ ಸೇರ್ಕೊಂಡು ಅದೇನು ಪ್ರಚಾರ ಮಾಡ್ತಾವ್ರೆ. ನನ್ನಂತೂ ಮುಳುಗುಸಕ್ಕಿ ಅಂತೇನೆ ಕಾಯ್ಕೊಂಡವ್ರೆ. ನಮ್ಮ ಮನೆಗೆ ಹೋಗಿ ದೊರಿದ್ರದವು. ನನ್ನ ಸೊಸೆನೋ ಅವಳೆ ಊರು ತುಂಬ ಹೇಳ್ಕೊಬಿಟ್ಟು ಬರ್ತಾಳೆ, ನಮ್ಮ ಅತ್ತೆ ಸರಿ ಇಲ್ಲ, ಓಟ್ ಹಾಕ್ಬೇಡಿ ಅಂತ ಹೇಳ್ಬಿಟ್ಟು. ಅಂತ ಕಳಬಡ್ಡಿ. ನನ್ನ ಮಗಳವಳೆ ಅಲ್ಲ, ಗಂಡಂಗೆ ಸಪೋರ್ಟ್ ಮಾಡೋದು ಬಿಟ್ಟಿನ ಬೇರೆ ಇನ್ನೇನೂ ಗೊತ್ತಿಲ್ಲ ಅವಳಿಗಂತೂ. ಮನೆಯಾಳಿಗೆ ನೋಡು, ಅತ್ತೆ ಸೊಸೆ ಹೊಂದ್ಕೊಂಡು ಎಂಥ ಸಂದಕ್ಕೆ ಪ್ರಚಾರ ಮಾಡ್ತಾವ್ರೆ. ನನ್ನ ಸೊಸೆನೂ ಕರ್ಕೊಂಡೋದ್ರೆ ಓಟ್ ಹಾಕ್ತಾರ ಅಂತ. ಆ ಮನೆಯಾಳಿ ಹಿಡ್ಕೊಂಡು ಓಟು ಕೇಳಕ್ಕಾಗಿಲ್ಲ. ಅವಳು ನನ್ನನ್ನು ಕಂಡ್ರಾಗಿಲ್ವಲ್ಲ, ಹೆಂಗೆ ಸಿಕ್ಕ ಹಂಗೆ ಏನೇ ಆಡ್ಬಿಡ್ತಾಳೆ. ದರಿದ್ರದೋಳು ಅವಳಂತೂ ನೋಡು ಈ ಪೊದ್ದಿ.
ಅಯ್ಯೋ ಹಾಕ್ತಿ ಬಿಡಿ ಓಟು, ನೀವೇನು ಹೇಳೋ ಅವಶ್ಯಕತೆ ಏನೇ ಇಲ್ಲ. ಓಟ್ ಹಾಕ್ರಿ ಅಂತ ಹೇಳಿದ್ರೆ ತಾನೇ, ಕೋಳಿ ಬೇರೆ ಕೊಟ್ಟಿದ್ದೀರಾ, ಓಟ್ ಹಾಕ್ತಿದಂಗೆ ಇತ್ತೀವ, ಓಟ್ ಹಾಕ್ತೀವಿ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ನಮ್ಮ ಫ್ಯಾಮಿಲಿ ಫುಲ್ ನಿಮಗೆ ಏನೇ ಓಟ್ ಹಾಕೋದು. ಭಾಳ ಸಂತೋಷ ಕಣಮ್ಮಿ, ಭಾಳ ಸಂತೋಷ. ಓಟ್ ಹಾಕ್ತೀನಿ ಅಂತ ಹೇಳಿದ್ದಕ್ಕೆ ಭಾಳ ಖುಷಿ ಆಯ್ತಾಯ್ತು ನನಗಂತೂ. ಎಂದು ಎಲೆಕ್ಷನ್ ನಿಂತಿರಲೇ, ಫಸ್ಟ್ ಗೀತ ನಿಂತಿದ್ದೀನಿ. ಎಲ್ಲನೂ ಹೆದರಿಕೆ ಆಯ್ತದ ನನಗೂ, ಸೋತ್ ಬಿಡ್ತೀನಿ ಅಂತ. ಆದ್ರೂ ಯಾವುದೋ ಧೈರ್ಯದ ಮೇಲೆ ನಿಂತ್ಕೊಂಡಿದ್ದೀನಿ ನಾನಂತೂ. ಗೆಲ್ತೀನೇನೋ ನೋಡೋಣ ಅಂತ ಹೇಳ್ಬಿಟ್ಟು, ಹೆಂಗೋ ಗೆದ್ಬಿಟ್ಟು ಹೆಂಗೋ ನಿಮ್ಮ ಸೇವೆ ಮಾಡ್ಕೊಡಕ್ಕೊಂದು ಅವಕಾಶ ಮಾಡಿಕೊಡಿ, ಅಷ್ಟೇನೇ ಸಾಕು. ನಾನು ಅದನ್ನೇ ಕೇಳ್ತಾ ಇರೋದು. ಸರಿ ಆಯ್ತು ಹೇಳಿ, ನಮ್ಮ ಫ್ಯಾಮಿಲಿ ಫುಲ್ ನಿಮಗೆ ಓಟ್ ಹಾಕ್ತೀವಿ. ಅಯ್ಯೋ ನಾನು ಯಾವ ಥರ ಪ್ರಚಾರ ಮಾಡ್ಲಪ್ಪ. ಪ್ರತಿ ಕಿತನ ನೀನು ಕೇಳ್ತಾನೆ ಇರಲಿಲ್ಲ ಮನ್ಮನ್ಗೂ ಹೋಗಿ, ಆದರೂ ಎಲೆಕ್ಷನಾಗ ಗೆದ್ಬಿಡ್ತಾ ಇದ್ದೆ. ಈಗ ಅದು ಯಾವ ಗ್ರಾಚಾರ ಬಂದೈತೋ ಏನೋ ನನಗೆ ಗೊತ್ತಿಲ್ಲ. ನಾನು ಸೀರೆ ಎಲ್ಲ ಹಂಚಿ ಕೇಳ್ಕೊಂಬಿಟ್ಟು ಬಂದಿದ್ದೀನಿ. ಇವರು ಹತ್ರಕ್ಕೆ ಬಂದಂಗೆ ಏನೇ ಕೋಳಿ ತಗೊಂಡೋಗಿ ಕೊಟ್ಟವ್ರೆ. ಈಗ ಜನ ಎಲ್ಲ ಸೀರೆ ಕೊಟ್ಟಿರೋದನ್ನ ಮರ್ತ್ಬಿಟ್ಟಿರ್ತಾರೆ, ಕೋಳಿನೇ ನೆನ್ಪಿಟ್ಕೊಂಡಿರ್ತಾರೆ. ನಾನು ಮನ್ಮನ್ಗೂ ಎಮ್ಮೆನ ಹಂಚಕಾಯ್ತದೆ. ಅಯ್ಯೋ ಈ ಕಿತ ಸೋತೋಗ್ಬಿಡ್ತೀನ. ಈ ಪೊದ್ದಿ ಹಿಂಗೆಲ್ಲ ಮಾಡ್ತಾವಳ. ಸೋತ್ರೆ 3 ಕಾಸು ಮರ್ಯಾದಿರಕ್ಕಿಲ್ಲ. ಏನಪ್ಪ ಮಾಡಲಿ, ಏನಾರ ಒಂದು ಮಾಡಬೇಕಲ್ಲ. ಏನಮ್ಮಿ, ಕೋಳಿ ಕೊಟ್ಬಿಟ್ಟು ಎಲೆಕ್ಷನಾಗ ಓಟ್ ಹಾಕ್ರಿ ಅಂತ ಕೇಳ್ತಾವ್ರ? ಓಟ್ ಹಾಕ್ರಿ ಅಂತ ಕೇಳಿದ್ರು ಭದ್ರಮ್ಮರೆ. ಅಯ್ಯೋ ಅವರಿಬ್ರು ಬಿಡು, ಡ್ರಾ ಮಾಡ್ತಾರೆ. ಯಾವಾಗ ಹೆಂಗೆ ಬೇಕು ಹಂಗೇನೇ ಡ್ರಾಮಗಳು ಆಡೋದ್ರಾಗೆ ಎತ್ತಿದ ಕೈ ಅವ್ರಿಬ್ರು ಅವ್ರ ಕತೆ ಕಟ್ಕ ಹೋಗಿ ನೀನಂತೂ. ಅಲ್ಲ ಕಣಮಿ, 15 ವರ್ಷದಿಂದ ನಾನೇನೇ ಗೆದ್ದಿರೋದು, ಒಂದಲ್ಲ ಎರಡಲ್ಲ 15 ವರ್ಷದಿಂದ ಗೆದ್ದಿದ್ದೀನಿ ನಾನಂತೂ. ಅಂಥದ್ರಾಗೆ ಇವಾಗ ಸೋಲೋದೆಲ್ಲ ಉಂಟೆ, ನಾನೇನೇ ಗೆಲ್ಲೋದು. ಈ ಕಿತ್ತನ 3ನೆಲ್ಲ ನಾನೇನೇ ನೋಡ್ಕೊಳ್ಳೋದು. ಅದಕ್ಕೆ ನಾನು ನಿನ್ಗೇನು ಹೇಳ್ತೀನಿ ಅಂತಂದರೆ, ಹೆಂಗನ ಮಾಡಿ ನನಗೇನೇ ಓಟ್ ಹಾಕ್ಬಿಡು ಸರಿನಾ. ಈ ಕಿತ್ತನವೇ ಗೆದ್ಬಿಡ್ತೀನಿ. ಈ 15 ವರ್ಷದಾಗ ಏನು ಮಾಡಿಲ್ವೋ ಅದನ್ನೆಲ್ಲ 5 ವರ್ಷದಾಗ ಮಾಡ್ಬಿಟ್ಟು ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಜನಗಳೆಲ್ಲನೂ ನನ್ನೇನೇ ಮೆಚ್ಕೋಬೇಕು. ನೋಡಪ್ಪ ಭದ್ರಮ್ಮ ಎಂಥ ಕೆಲಸ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ನಾನು ದೇವಸ್ಥಾನಕ್ಕೆಲ್ಲನೂ ಕಾಸು ಗೀಸು ಎಲ್ಲ ಕೊಟ್ಟಿದ್ದೀನಿ. ಎಲ್ಲರಿಗೂ ಸೀರೆ ಹಂಚಿದ್ದೀನಿ. ನೀವು ಗೊತ್ತಲ್ಲ, ನಿಮ್ಮನಿಗೂ ಬಂದಿದ್ದಲ್ಲ, ನನಗೆ ಓಟ್ ಹಾಕ್ರಿ. ಸರಿ ಆಯ್ತು ಹೇಳಿ ಭದ್ರಮ್ಮರೆ. ಆ ಮನೆ ಹಳ್ಳಿಗಳಿಗೆ ಏನು ಓಟ್ ಹಾಕ್ಬೇಡಿ. ಅಲ್ಲ ಕಣಕ, ಊರ್ ಜನ ಎಲ್ಲರಿಗೂ ನೀರು ಕೊಟ್ಟಿದ್ದೀರಾ. ಈಗ ಇವನ್ನೆಲ್ಲ ಕೊಟ್ಟು ಕೇಳೋಂಥ ಅವಶ್ಯಕತೆ ಐತಾ? ನೀವು ಯಾವಾಗ ಊರಿಗೆಲ್ಲ ನೀರು ಬಿಟ್ರು ಅವಾಗೇನೇ ನಿರ್ಧಾರ ಮಾಡ್ಕೊಂಡ್ರೆ. ನಾನಂತೂ ಓಟ್ ಅಂತ ಹಾಕಿದ್ರೆ ನಿಮ್ಗೆ ಏನು ಹಾಕಬೇಕು, ಇನ್ನು ಯಾರಿಗೂ ಹಾಕ್ಬಾರ್ದು ಅಂತ ನಿರ್ಧಾರ ಮಾಡ್ಕೊಬಿಟ್ಟೆ. ನೀವು ಕೋಳಿ ಹಂಚೋ ಅವಶ್ಯಕತೆ ಏನೇ ಇಲ್ಲ. ಊರ್ ಜನ ಎಲ್ಲನೂ ನಿಮ್ಮ ನೀರು ಕುಡಿತಾವ್ರೆ. ನಿಮ್ಮ ನೀರಿನ ಋಣ ತೀರ್ಸಕ್ಕಾದ್ರೆ ಓಟ್ ಹಾಕಲಿಲ್ಲ ಅಂದರೆ ಹೆಂಗಿರ್ತದೆ ಹೇಳಿ? ಕಷ್ಟ ಅಂದರೆ ಆಯ್ತೀರಾ? ನಿಮಗೆ ಹಾಕೋದ್ಬಿಟ್ಟು ಬೇರೆ ಯಾರಿಗಾನ ಹಾಕನೆ? ಅಯ್ಯೋ ನಿಮ್ಗೇನೇ ಓಟ್ ಹಾಕ್ತೀವಿ, ಸುಮ್ಕಿರ್ರಿ. ಇದೆಲ್ಲ ಹಂಚೋ ಅವಶ್ಯಕತೆನೇ ಇರಲಿಲ್ಲ. ಆದ್ರೂ ಇರ್ಲಿ ಇಟ್ಕೊಳ್ರಿ. ನಮ್ಗೆ ಗುರ್ತಲ್ವಾ, ಜನರಿಗೆಲ್ಲ ಒಂದು ನೆನಪನೈತದೆ, ಕೋಳಿ ಗುರ್ತು ಅಂತ ಹೇಳ್ಬಿಟ್ಟು. ಸರಿ ಕಣಕ್ಕ.